ಇವಾಗ ಆಡಿಯೋ ಥರನ ಮಧ್ಯ ಬಟನ್ ಪ್ರೆಸ್ ಮಾಡಿ ತೆಗೆಯೋಣ. ನೋಡಿ 60 ಡಿಗ್ರಿ ಕರೆಕ್ಟಾಗಿ ಪ್ರೀ ಹೀಟ್ ಆಗಿದೆ. ಸೊ ಇವಾಗ ಈ ಹೀಟ್ ಆಗಿರೋ ಪಾಟಲ್ಲೇ ನಾವು ರವೆನ ಡೈರೆಕ್ಟಾಗಿ ಹಾಗೆ ಹುರ್ಕೊಬಿಡ್ಬೋದು. ನಾನಿಲ್ಲಿ 1 ಕಪ್ ಆಫ್ ರವೆ ತೊಗೊಂಡಿದ್ದೀನಿ. ನೋಡಿ ಹ್ಯಾಂಡಲ್ಸ್ ಕೂಡ ಬಿಸಿ ಆಗಲ್ಲ. ಹೀಗೆ ಜಸ್ಟ್ ರೊಟೇಟ್ ಮಾಡಿದ್ರು ನೀಟಾಗಿ ಯೂನಿಫಾರ್ಮ್ ಆಗಿ ರವೆ ಯೂನಿಫಾರ್ಮ್ ಆಗಿ ಕುಕ್ ಆಗುತ್ತೆ. ನಿಮಗೆ ತುಂಬ ಹೊತ್ತು ತಿರುಗಿಸ್ಬೇಕು ಆ ಥರದ್ದು ಏನೂ ಇಲ್ಲ. ನೋಡಿ ಆಲ್ರೆಡಿ ರೋಸ್ಟ್ ಆಗಿಬಿಟ್ಟಿದೆ. ನಾವೇನಾದರೂ ರೆಗ್ಯುಲರ್ ಆಗಿ ರವೆ ಹುರಿಬೇಕಂದ್ರೆ ಒಂದು 10 ನಿಮಿಷ ಆದರೂ ಬೇಕು ನಮಗೆ. ಅದರಲ್ಲೂ ಒಂದು ಕಲರ್ ಚೇಂಜ್ ಆಗೋದು ಆ ಥರ ಆಗ್ಬಿಡುತ್ತೆ. ಬಟ್ AMC ಕುಕ್ವೇರಲ್ಲಿ ನೀವು ಈ ರೀತಿ ಪ್ರೀ ಹೀಟ್ ಮಾಡಿಬಿಟ್ಟು ಧನಿಯಾ ಆಗಿರ್ಬೋದು, ಒಣಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ ಅದೆಲ್ಲನೂ ಕೂಡ ಈ ಥರನೇ ಫ್ರೈ ಮಾಡ್ಕೋಬೋದು. ನೋಡಿ ಆಲ್ರೆಡಿ ಆಗೋಗಿದೆ. ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ನೋಡಿ ನಾನು ಇವಾಗ ಆಯಿಲೇ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಡೈರೆಕ್ಟಾಗಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡೋಣ. ಸ್ವಲ್ಪ ಅದು ಚಿಟಪಟ ಅಂದಮೇಲೆ ತೆಗೆದು ನಾವು ವೆಜಿಟೇಬಲ್ಸ್ ಎಲ್ಲ ಹಾಕೋಣ. ರೆಗ್ಯುಲರ್ ಆಗಿ ನಾವು ಉಪ್ಪಿಟ್ಟು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಫಸ್ಟ್ ಆಯಿಲ್ ಹಾಕಿ ಆನಿಯನು, ಗ್ರೀನ್ ಚಿಲ್ಲಿ ಮತ್ತೆ ವೆಜಿಟೇಬಲ್ಸ್ ಒಂದೊಂದೇ ಹಾಕಿ ಫ್ರೈ ಮಾಡ್ತೀವಿ. AMC ಕುಕ್ಕರಲ್ಲಿ ಮಾಡಬೇಕಾದ್ರೆ ನಾವು ಎಲ್ಲ ವೆಜಿಟೇಬಲ್ಸ್ ಕೂಡ ಒಟ್ಟಿಗೆ ಹಾಕಿದ್ರು ಕೂಡ ಯೂನಿಫಾರ್ಮ್ ಆಗಿ ಕುಕ್ ಆಗುತ್ತೆ. ನಮ್ಗೇನಾದ್ರು ಈರುಳ್ಳಿ ಏನಾದ್ರು ಎಣ್ಣೆ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದ್ರೆ ನಮ್ಗೇನು ಅನಿಸ್ತಾ ಇರುತ್ತೆ, ಕ್ರಂಚಿನೆಸ್ ಇರಲ್ಲ, ಹಸಿ ಸ್ಮೆಲ್ ಬರುತ್ತೆ ಹಾಗೆ ಅಂತ ಅನ್ಕೊಂಡಿರ್ತೀವಿ. ಬಟ್ AMC ಕುಕ್ವೇರಲ್ಲಿ ಎಲ್ಲ ಒಟ್ಟಿಗೆ ಹಾಕಿ ಕುಕ್ ಮಾಡಿದ್ರು ಕೂಡ ಯೂನಿಫಾರ್ಮ್ ಆಗಿ ಕುಕ್ ಆಗಿರುತ್ತೆ. ಯಾಕೆಂದ್ರೆ ಪರ್ಫೆಕ್ಟ್ ಟೆಂಪರೇಚರ್ ಅಲ್ಲಿ ನಾವು ಕುಕ್ ಮಾಡ್ತೀವಿ AMC ಕುಕ್ವೇರಲ್ಲಿ. ಸೊ ಅದರಿಂದ ಎಲ್ಲ ವೆಜಿಟೇಬಲ್ಸ್ ಯೂನಿಫಾರ್ಮ್ ಆಗಿ ಈವನ್ ಆಗಿ ಕುಕ್ ಆಗಿರುತ್ತೆ. ಸೊ ಇವಾಗ ನೋಡಿ ಇದು ರೋಸ್ಟ್ ಆಗಿದೆ. ಇವಾಗ ಇದಕ್ಕೆ ನಾನು ಆನಿಯನ್ನು, ಟೊಮೊಟೊ, ಕ್ಯಾರೆಟು, ಆಲೂಗೆಡ್ಡೆ ಮತ್ತೆ ಬೀನ್ಸು, ಹಸಿಮೆಣಸಿನ್ಕಾಯಿ, ನಿಮ್ಮ ಮನೆಯಲ್ಲಿ ನೀವೇನೆಲ್ಲ ಯೂಸ್ ಮಾಡ್ತೀರೋ ಅದೇ ವೆಜಿಟೇಬಲ್ಸ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನಾನಿವತ್ತು ಇದಕ್ಕೆ ಬೇಕಾದ್ರೆ ಅವರೆಕಾಳು, ಬಟಾಣಿ ಎಲ್ಲ ಕೂಡ ಆ್ಯಡ್ ಮಾಡ್ಕೋಬಹುದು. ಸ್ವಲ್ಪ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿಟ್ಟು ಈ 60 ಡಿಗ್ರಿಯಲ್ಲಿ ಇರೋದು 98 ಡಿಗ್ರಿ ಬರೋವರೆಗೂ ಬಿಡಬೇಕು. 98ಗೆ ಬಂದಿದ ತಕ್ಷಣ ನೀವು ಎಷ್ಟು ಕ್ವಾಂಟಿಟಿ ಆಫ್ ರವೆ ತಗೊಂಡಿರ್ತೀರಾ ಅಷ್ಟಕ್ಕೆ ಡಬಲ್ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಹೋಲ್ಡ್ ಮಾಡಿದ್ದೀರಾ? 98ಗೆ ಬಂದಿದೆ. ಲಿಡ್ನ ಓಪನ್ ಮಾಡ್ತಿದ್ದೀನಿ. ನೋಡಿ ಸ್ಟೀಮಿಂಗ್ ನೀರೆಲ್ಲ ಇಲ್ಲೇ ಕಲೆಕ್ಟ್ ಆಗಿರುತ್ತೆ. ಮತ್ತೆ ವೆಜಿಟೇಬಲ್ಸು ಕೂಡ ನೋಡಿ ಒಂದು ಕೂಡ ಕಲರ್ ಚೇಂಜ್ ಆಗಿಲ್ಲ. ನಾವು ಹೇಗೆ ಹಾಕಿದೀವೋ ಹಾಗೇ ಇದೆ. ನೀಟಾಗಿ ಮಿಕ್ಸ್ ಮಾಡಿ ನಾನು ಹಾಫ್ ಕಪ್ ಆಫ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಫುಲ್ಲು 1 ಕಪ್ಪು ವಾಟ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನ ಆ್ಯಡ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಅಷ್ಟೇ ನೀವು 1 ಸ್ಪೂನ್ ಯೂಸ್ ಮಾಡ್ತಿದ್ದೀರಂದ್ರೆ ಇದರಲ್ಲಿ 3/4 ಸ್ಪೂನೇ ಯೂಸ್ ಮಾಡಬೇಕು. ಯಾಕೆ ಅಂತಂದರೆ ಇದು ನಾನ್ ಪೋರಸ್ ಮೆಟಲ್ ಆಗಿರೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲನೂ ಕುಕ್ವೇರು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಕಡಿಮೆ ಕ್ವಾಂಟಿಟಿನೇ ರೆಗ್ಯುಲರ್ ಕ್ವಾಂಟಿಟಿಗಿಂತ ಕಡಿಮೆ ಕ್ವಾಂಟಿಟಿನೇ ಯೂಸ್ ಮಾಡ್ಕೋಬೇಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಈ ರೆಡ್ ಮಾರ್ಕು 98 ಬರೋವರೆಗೂ ಬಿಡಬೇಕು. 98ಗೆ ಬಂದಮೇಲೆ ನಾವು ರವೆ ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ರೆಡಿ ಆಗಿರುತ್ತೆ. ಹೋಲ್ಡ್ ಮಾಡಿ. ಇವಾಗ 98ಗೆ ಬಂದಿದೆ. ಇವಾಗ ಲಿಡ್ನ ಓಪನ್ ಮಾಡೋಣ. ನೋಡಿ ಸ್ಟೀಮ್ ನೀರೆಲ್ಲ ಇಲ್ಲೇ ಕಲೆಕ್ಟ್ ಆಗಿರುತ್ತೆ. ಬೇಕಂದ್ರೆ ಒಳಗೆ ಚೆಲ್ಬೋದು. ಪರ್ಫೆಕ್ಟ್ ಆಗಿ ನಾವು ಪದೇ ಪದೇ ತೆಗೆದು ಬೆಂದಿದ್ಯಾ ಇಲ್ವಾ ಅಂತ ನೋಡೋ ಅವಶ್ಯಕತೆನೂ ಇರಲ್ಲ. ಪರ್ಫೆಕ್ಟ್ ಆಗಿ ಬಾಯ್ಲ್ ಆಗಿರುತ್ತೆ. ಇವಾಗ ಇದಕ್ಕೆ ರವೆ ಆ್ಯಡ್ ಮಾಡ್ತಾ ಇದ್ದೀನಿ. ರವೆ ಆ್ಯಡ್ ಮಾಡಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು 2 ಮಿನಿಟ್ಸು ಆಡಿಯೋ ಥರನ ಫಿಕ್ಸ್ ಮಾಡಿ, ಕ್ಯಾರೆಟ್ ವಿಂಡೋ ಫಿಕ್ಸ್ ಮಾಡಿ 2 ಮಿನಿಟ್ಸ್ ಇಟ್ರೂ ಆಯಿತು. ಇಲ್ಲ ಡೈರೆಕ್ಟಾಗಿ ನೀವು 2 ಮಿನಿಟ್ಸ್ ಕೂಡ ಇಟ್ಕೋಬೋದು. ಸಿಮ್ಮಲ್ಲಿ ಇಟ್ಬಿಡಿ. 2 ಮಿನಿಟ್ಸ್ ಆದಮೇಲೆ ನೀವು ತೆಗೆದು ಓಪನ್ ಮಾಡಿಕೊಂಡು ಟೇಸ್ಟ್ನ ನೋಡ್ಬೋದು. ಸೊ ಇವಾಗ 2 ಮಿನಿಟ್ಸ್ ಆಗಿದೆ. ಆಡಿಯೋ ಥರನ ಆಫ್ ಮಾಡಿ ಇವಾಗ ಲಿಡ್ನ ಓಪನ್ ಮಾಡೋಣ. ಕ್ಲೋಸ್ ಮಾಡಿ ಓಪನ್ ಮಾಡಿ ಇವಾಗ ಇದಕ್ಕೆ ನೀವು ಕಾಯಿ ತುರಿ ಬೇಕಾದ್ರೆ ಹಾಕೋಬೋದು. ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ನೋಡಿ ಉದ್ರುದ್ರಾಗಿ ನೀಟಾಗಿ ಎಣ್ಣೆ ಇಲ್ಲದೆ ಸೂಪರಾಗಿ ವೆಜಿಟೇಬಲ್ ಉಪ್ಮಾ ರೆಡಿಯಾಗಿದೆ. ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಬೇಕಂದರೆ ನೀವು ಇದಕ್ಕೆ 1 ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡಿ ಮಾಡ್ಕೋಬೋದು. ಆಯಿಲ್ ಇಲ್ದಂತೆ ಇಷ್ಟು ಟೇಸ್ಟ್. ಇಮಿಡಿಯೇಟಾಗಿ ಓಪನ್ ಮಾಡಿದ್ರೆ ಕೆಳಗಡೆ ಒಂಚೂರು ಅಂಟ್ಕೊಂಡಿರುತ್ತೆ. ಸ್ಟೀಮಲ್ಲಿ ಬಿಟ್ಕೋಬೇಕದು.
ನೋಡಿ ನೀಟಾಗಿ ಆಗಿದೆ. ಇವಾಗ ನೀವು ಸರ್ವ್ ಮಾಡ್ಬೋದು. ಇದೆ ಆಶಾ, ಒಂದು ಪ್ಲೇಟ್ ತಗೊಂಬನ್ನಿ ಆಶಾ. ಸೊ ಹೆಲ್ತಿ ಆಗಿರೋಂಥ ವಿತೌಟ್ ಆಯಿಲಲ್ಲಿ ಕುಕ್ ಮಾಡಿರೋಂಥ ಉಪ್ಮಾ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಆಶಾನ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಅವರು ಇದನ್ನ ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳ್ತಾರೆ. ಪ್ಲೀಸ್ ವೆಲ್ಕಮ್ ಆಶಾ. ತಗೊಳ್ಳಿ, ವಿತೌಟ್ ಆಯಿಲ್ ಉಪ್ಮಾ ಹೇಗಿದೆ ಟೇಸ್ಟ್ ಮಾಡಿ ಹೇಳಿ. ಹೇಗೆ ಅನಿಸ್ತಿದೆ? ನೀವು ರೆಗ್ಯುಲರ್ ಆಗಿ ಮನೇಲಿ ಮಾಡೋ ಉಪ್ಪಿಟ್ಟಿಗೂ ಇದಕ್ಕೆ ಹೇಗಿದೆ? ವೆಜಿಟೇಬಲ್ಸ್ ಎಲ್ಲ ಕರೆಕ್ಟಾಗಿ ಬಾಯ್ಲ್ ಆಗಿದೆ, ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗಿದೆ. ಏನು ಎಣ್ಣೆ ಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ. ನೀವು ನೋಡಿಲ್ಲ ಅಂದಿದ್ರೆ ಎಣ್ಣೆ ಹಾಕಿಲ್ಲ ಅಂತ ಅನಿಸ್ತಾ ಇತ್ತು ಉಪ್ಮಾಗೆ. ಇಲ್ಲ ಇಲ್ಲ. ಸೊ 1 ಡ್ರಾಪ್ ಕೂಡ ನಾವು ಇದರಲ್ಲಿ ಆಯಿಲ್ನ ಆ್ಯಡ್ ಮಾಡಿಲ್ಲ. ಸೊ ಆಯಿಲ್ ಬೇಕು ಫುಡ್ಗೆ, ಬಾಡಿಗೆ ಎಲ್ಲ. ಇನ್ ಕೇಸ್ ನೀವು 4 ಸ್ಪೂನ್ 5 ಸ್ಪೂನ್ ಹಾಕೋ ಕಡೆ ಜಸ್ಟ್ 1 ಸ್ಪೂನ್ ಆ್ಯಡ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೋಬಹುದು. ಈ ತರ ಡಯಟ್ ಕಾನ್ಸಿಯಸ್ ಇರೋರು, ಹೆಲ್ತ್ ಕಾನ್ಸಿಯಸ್ ಇರೋರು ಈ ತರ ಆಯಿಲ್ ಇಲ್ದಂತನೂ ಕೂಡ ನೀವು ಮಾಡ್ಕೋಬಹುದು. ಸೊ ಈ ತರ ನೀವು ಕುಕ್ ಮಾಡೋದ್ರಿಂದ ನೀವು ಒಬ್ಬರೇ ಹೆಲ್ತಿ ಆಗಿರೋದ್ರಿಂದ ನೀವು ಇಡೀ ಫ್ಯಾಮಿಲಿನೂ ಕೂಡ ನಾವು ಹೆಲ್ತಿಯಾಗಿ ಇಟ್ಕೋಬಹುದು. ಸೊ ಥ್ಯಾಂಕ್ ಯು ಆಶಾ.